ಅಳ್ತಾ ಇರ್ಬೇಕಾದ್ರೆ ಅವರು ಅಳಬೇಡ ಸುಮ್ಮನೆ ಅದೇ ಹೇಳು ಅಳಬೇಡ ಅಂತ ಹೇಳ್ಬಿಟ್ಟು ಈ ಥರ ಹಿಡ್ಕೊಂಡ್ರು. ಅವ್ರು ಒರೆಸ್ಬೇಕಾದ್ರೆ ತುಂಬ ಅನ್ಯಾಯ ಆಗಿದೆ ಸರ್. ನಂಗೆ ತಡ್ಕೊಳಕ್ಕೆ ಅಷ್ಟೊಂದು ಅಳ್ತಾ ಇದೆಯಾ ನಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಸರ್. ಡ್ರೆಸ್ ಚೂಡಿದಾರ ಡ್ರೆಸ್ ಹಾಕೊಂಡ್ರೆ ಅದ್ರ ಡ್ರೆಸ್ ಕೈ ಕುದ್ರು ಸರ್. ಅವರು ನಂಗೆ ತುಂಬ ಒಬ್ಬ ನನ್ನ ತಂದೆಯಾಗಿ ಒಬ್ಬ ಅಧಿಕಾರಿಯಾಗಿ ಏನೋ ನ್ಯಾಯ ಕೊಡಿಸ್ತಾರೆ ಅಂತ ಹೋದ್ರೆ ಆ ಥರ ಎಲ್ಲ ನನಗೆ ಆಯ್ತು. ಇದು ಬೇಲಿಯೇ ಎದ್ದು ಹೊಲಮೆಂದ ಸ್ಟೋರಿ. ಜನರಿಗೆ ರಕ್ಷಣೆ ಕೊಡಬೇಕಾದ ಪೊಲೀಸಪ್ಪನೇ ಇಲ್ಲಿ ಮೃಗವಾಗಿದ್ದಾನೆ. ದೂರು ನೀಡೋಕೆ ಕಚೇರಿಗೆ ಬಂದ ಮಹಿಳೆಯೊಂದಿಗೆ ತುಮಕೂರು ಜಿಲ್ಲೆ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ಅಸಭ್ಯವಾಗಿ ವರ್ತಿಸಿದ್ದಾರೆ. ತುಮಕೂರು ಜಿಲ್ಲೆಯ ಮಧುಗಿರಿ ಪೊಲೀಸ್ ಠಾಣೆಯಲ್ಲಿ ಮಹಿಳೆಯೊಬ್ಬರು ತಮ್ಮ ಜಮೀನಿನ ಕುರಿತಾಗಿ ವ್ಯಾಜ್ಯ ಆರಂಭ ಆಗಿದ್ದು ನೀವು ನಮಗೆ ನ್ಯಾಯ ಕೊಡಿಸಬೇಕು ಅಂತ ದೂರು ಕೊಟ್ಟಿದ್ರು. ಆಗ ಮಹಿಳೆಗೆ ನ್ಯಾಯ ಕೊಡಿಸುವುದಾಗಿ ಮಾತನಾಡಿದ್ದ ಡಿವೈಎಸ್ಪಿ ರಾಮಚಂದ್ರಪ್ಪ ವಿಚಾರಣೆಗೆ ಕರೆದಾಗ ಪೊಲೀಸ್ ಠಾಣೆಗೆ ಬರಬೇಕು ಅಂತ ಹೇಳಿದ್ರು. ಇದಕ್ಕೆ ಮಹಿಳೆಯು ಒಪ್ಪಿಕೊಂಡಿದ್ರು. ಕೆಲವು ವಿಚಾರಣೆ ನಡೆಸಬೇಕು ಅಂತ ಡಿವೈಎಸ್ಪಿ ರಾಮಚಂದ್ರಪ್ಪ ಮಹಿಳೆಯನ್ನ ಕಚೇರಿಗೆ ಕರೆಸಿಕೊಂಡಿದ್ದ. ಈ ವೇಳೆ ಮಹಿಳೆಯನ್ನ ಪುಸಲಾಯಿಸಿರುವ ಡಿವೈಎಸ್ಪಿ ರಾಮಚಂದ್ರಪ್ಪ ತನ್ನ ಕಾಮ ತೃಷಿಯನ್ನ ತೀರಿಸಿಕೊಳ್ಳೋಕೆ ಬಳಸ್ಕೊಂಡಿದ್ದಾನೆ. ತನಗೆ ನ್ಯಾಯ ಸಿಗಬೇಕಾದ್ರೆ ಇಂಥ ಕೆಲಸವನ್ನ ಮಾಡಬೇಕು ಅಂತ ಮಹಿಳೆ ಡಿವೈಎಸ್ಪಿಯ ಕಾಮತೃಷೆ ತೀರಿಸೋಕೆ ಮುಂದಾಗಿದ್ದಾಳೆ. ಆದರೆ ಡಿವೈಎಸ್ಪಿ ರಾಮಚಂದ್ರಪ್ಪನ ರಾಸಲೀಲೆಯ ದೃಶ್ಯ ಯಾರೋ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಈ ಕೃತ್ಯ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಎಲ್ಲೆಡೆ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತವರು ಜಿಲ್ಲೆಯಲ್ಲೇ ಈ ಕೃತ್ಯ ನಡೆದಿರೋದು ಇಡೀ ಪೊಲೀಸ್ ಇಲಾಖೆ ತಲೆ ತಗ್ಗಿಸುವಂತೆ ಮಾಡಿತ್ತು. ಇದಾದ್ಮೇಲೆ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದೀಗ ಘಟನೆ ಬಗ್ಗೆ ಸಂತ್ರಸ್ತ ಮಹಿಳೆ ಎಳೆಯಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆಂದು ನಾನು ನನ್ನ ಪತಿ ಸ್ಟೇಷನ್ಗೆ ಬಂದಾಗ ನನ್ನ ಗಂಡನನ್ನ ಚಾಕ್ಲೇಟ್ ತರೋಕೆ ಹೊರಗೆ ಕಳುಹಿಸಿದ್ರು. ಅವರು ಹೋಗ್ತಾ ಇದ್ದಂತೆ ನನ್ನನ್ನ ಒಳಗೆ ಕರ್ಕೊಂಡು ಹೋದ್ರು. ನಾನು ತಪ್ಪಿಸಿಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ನನ್ನನ್ನ ಎಳ್ಕೊಂಡು ಕಿರುಕುಳ ನೀಡಿದ್ರು ಅಂತ ಮಹಿಳೆ ತನ್ನ ನೋವನ್ನ ಹೇಳ್ಕೊಂಡ್ರು. ಇಬ್ಬರು ಹೋಗಕ್ಕೆ ಹೋದ್ವಿ. ನಾವು ನಮ್ಮ ಯಜಮಾನ್ರೂ ಕರ್ಕೊ ಹೋಗಿದ್ದೆ. ಹೋದಾಗ ನೀನು ಬಾಮ್ಮ ಇಲ್ಲಿ ಅದೇನೋ ತೊಗೊಂಡಿದ್ರು. ನಾನು ನೆನ್ನೆನೇ ಫೈಲೆಲ್ಲ ತೋರಿಸಿದ್ದೆ ಅವ್ರಿಗೆ. ತೋರಿಸ್ದಾಗ ತಿರ್ಗಾ ನೋಡಿ ಸರ್ ಈ ಥರ ಆಗಿದೆ, ನಂಗೆ ಅನ್ಯಾಯ ಆಗಿದೆ, ನಂಗೆ ನ್ಯಾಯದವ್ರು ಕೊಡಿ ಸರ್, ಏನೋ ಒಂದು ತಂದೆ ಥರ ಇದ್ದೀರಾ, ನನಗೆ ತುಂಬ ಅನ್ಯಾಯ ಆಗಿದೆ ಹಾಗೆ ಹೀಗೆ ಅಂತ ಯಾವತ್ತೂ ಹೇಳ್ದೆ ಸರ್. ಹೇಳಿದಾಗ ಕೂತ್ಕೋ ಅಲ್ಲಿ ಅಂತ ಹೇಳಿ ಫೈಲೆಲ್ಲ ಹಿಡ್ಕೊಂಡು ಏನೋ ನೋಡ್ತಾಯಿದ್ರು. ಮಹಿಳಾ ಆಯೋಗದಿಂದ ಬಂದಿದೆಯಲ್ಲ, ಸ್ವಲ್ಪ ಹೊರಗಡೆ ನಡಿಯಮ್ಮ ಮಾತಾಡಬೇಕು ಅಂತ ಹೇಳು. ಒಳಗಡೆ ಅಲ್ಲಿ ಒಂದು ಒಳಗಡೆ ಕರೆದ್ರು. ಅಂದರೆ ಮಹಿಳಾ ಆಯೋಗದಲ್ಲಿ ನಾನು ಕೊಟ್ಟಿರೋ ನಾನು ಹೇಳ್ಬೇಕಾಗುತ್ತೆ. ನಾನು ಒಬ್ಬಳೇ ಇದ್ದೆ ಸರ್, ನನ್ನೇ ಕರೆದೇ ಇರೋದು. ಅವಾಗಲೂ ಅವರಿದ್ರು, ಹೊರಗಡೆ ಇದ್ರು, ನನ್ನೊಬ್ಬಳನ್ನೇ ಅವ್ರು ಕರೆದಿದ್ದಾರೆ. ಫೈಲೆಲ್ಲ ನೋಡಿ ಸ್ವಲ್ಪ ಒಳಗಡೆ ಮಾತಾಡ್ಬೇಕು ನಡಿ ಅಮ್ಮ ಅಂತ ಹೇಳಿದ್ರು. ಅಂದರೆ ಇವರು ಎಂಕ್ವೈರಿ ಮಾಡೋದು ಎಲ್ಲ ಹಿಂಗೂ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಒಳಗೆ ಹೋದೆ ಸರ್. ನಾನು ಒಳಗೆ ಹೋದರೆ ಅಲ್ಲಿ ಓದ್ತಿದ್ದಂಗೆ ಟಾಯ್ಲೆಟ್ ಕಾಣಿಸಿದೇನು, ಇಲ್ಲಿ ಕರ್ಕೊಬಂದು ಟಾಯ್ಲೆಟ್ ಎಲ್ಲ ಐತೆ, ಎಲ್ಲಿ ನಿಂತ್ಕೊಳ್ಳೋದು ಅಂತ ನೋಡಿ ಅದ್ರ ಪಕ್ಕ ಒಂದು ಟಾಯ್ಲೆಟ್ ಪಕ್ಕ ಒಂದು ರೂಮ್ ಇದೆ ಸರ್. ಆ ರೂಮ್ ಹತ್ರ ನಿಂತ್ಕೊಂಡೆ. ಹೇಳು ಅದೇನಂತ ಹೇಳಿದ್ರು. ಹೇಳಿದಾಗ ನಾನು ಎಲ್ಲ ವಿಚಾರ ಹೇಳ್ತಾ ಇದ್ದೆ ಸರ್ ಈ ಥರ ಆಯಿತು, ಹಿಂಗೆಲ್ಲ ನಮ್ಮನ್ನು ನಂಬಿಸ್ತಾ ನಾವು ನಮ್ಮ ಯಜಮಾನ್ರು ತುಂಬ ನಂಬಿಟ್ವಿ. ಕಷ್ಟ ಸುಖಕ್ಕೆಲ್ಲ ನಮ್ಮನ್ನು ಇದು ಮಾಡ್ಕೊಂಡು ಚೆನ್ನಾಗಿ ದುಡ್ಡೆಲ್ಲ ತಿಂದ್ಬಿಟ್ಟು ನಮಗೆ ಫೋನ್ಪೇ ಅದೆಲ್ಲ ಗೊತ್ತಿರಲಿಲ್ಲ. ಕ್ಯಾಶು ತುಂಬ ಕೊಟ್ಟಿದ್ದೀವಿ. ಈಗ ರೂಲ್ಸ್ ಪ್ರಕಾರ ಹೋದ್ರೆ ಏನೋ ಫೋನ್ಪೇ ಇದು ಅಂತವ್ರೆ, ನಮಗೆಲ್ಲ ಇದು ಮಾಡಿಕೊಡಿ ಸರ್, ನಾವು ತುಂಬ ಕಷ್ಟ ಬಿದ್ದಿದ್ದೀವಿ ಅಂತ ನಾನು ಅಳ್ತಾ ಎಲ್ಲ ತುಂಬ ನನ್ನ ನೋವು ನಾವು ದುಡ್ದಿದ್ದು ತುಂಬ ಕಷ್ಟ ಬಿದ್ದು ದುಡ್ದಿದ್ದು ಹಿಂಗಾಯ್ತು ಅಂತ ಎಲ್ಲ ಹೇಳ್ಕೊತಾ ಇದ್ದೆ ಸರ್. ಹೇಳ್ಕೊಬೇಕಾದ್ರೆ ತುಂಬ ಅಳ್ತಾ ಇದ್ದೆ. ಆಗ ಅಳ್ತಾ ಇರ್ಬೇಕಾದ್ರೆ ಅವರು ಅಳಬೇಡ ಸುಮ್ಮನೆ ಅದೇ ಹೇಳು ಅಳಬೇಡ ಅಂತ ಹೇಳ್ಬಿಟ್ಟು ಈ ಥರ ಹಿಡ್ಕೊಂಡ್ರು. ಸುಮ್ಮನೆ ಅಳಬೇಡ, ಇಲ್ಲಿ ನೋಡು ಅಳಬೇಡ ಅಂತ ಕಣ್ಣು ಒರೆಸಿದ್ರು ಸರ್. ನಾನು ಅವಾಗ ಒಂದು ತಂದೆಯಾಗಿ ಅವರು ಒರೆಸ್ತಾ ಇದ್ದಾರೆ ಅಂತಲೇ ನಾನು ಅಂದ್ಕೊಂಡೆ ಸರ್. ಒಬ್ಬ ತಂದೆಯಾಗಿ ಒರೆಸ್ತಿದ್ದಾರೆ ಅಂದ್ಕೊಂಡೆ. ಅವ್ರು ಒರೆಸ್ಬೇಕಾದ್ರೆ ತುಂಬ ಅನ್ಯಾಯ ಆಗಿದೆ ಸರ್. ನಂಗೆ ತಡ್ಕೊಳಕ್ಕೆ ಅಷ್ಟೊಂದು ಅಳ್ತಾ ಇದೆಯಾ ನಂಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಸರ್, ಅಳು ಬರ್ತಾ ಇದೆ ಅಂತ ನಾನು ಹೇಳಿದೆ ಸರ್. ನನ್ನ ಹಣೆ ಅವ್ರ ಎದೆಗೆ ತಾಕ್ತು. ಅವಾಗ ಸುಮ್ಮನೆ ಏನೂ ಆಗಲ್ಲ ಅಂತ ಹೇಳಿಬಿಟ್ಟು ಈ ಥರ ಹಿಡ್ಕೊಂಡ್ರು ಸರ್. ನೋಡು ತಡೆಯೋಕ್ಕಾಗ್ತಾಯಿಲ್ಲ ಸರ್, ನಂಗೆ ತುಂಬ ಅನ್ಯಾಯ ಆಗಿದೆ ಅಂತ ಹೇಳಿದೆ. ಹಿಂಗೆ ಈ ಥರ ಕಣ್ಣು ಒರೆಸ್ಬಿಟ್ಟು ಈ ಥರ ಇಲ್ಲಿ ನೋಡು, ನನ್ನ ಮುಖ ನೋಡು, ನಿಂಗೆ ಇನ್ನೂ ಧೈರ್ಯ ಬಂದಿಲ್ವಾ, ನಂಬಿಕೆ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಇದೇ ಥರ ಡ್ರೆಸ್ ಚೂಡಿದಾರ ಡ್ರೆಸ್ ಹಾಕೊಂಡ್ರೆ ಅದ್ರ ಡ್ರೆಸ್ ಕೈ ಕುದ್ರು ಸರ್. ಅವರು ನಂಗೆ ತುಂಬ
ಒಬ್ಬ ನನ್ನ ತಂದೆ ಆಗಿ ಒಬ್ಬ ಅಧಿಕಾರಿಯಾಗಿ ಏನೋ ನ್ಯಾಯ ಕೊಡಿಸ್ತಾರೆ ಅಂತ ಹೋದರೆ ಆ ಥರ ಎಲ್ಲ ನನಗೆ ಆಯಿತು. ಸರ್ ಏನು ಮಾಡ್ತಾ ಇದ್ದೀರಾ ಸರ್ ಅಂತೇಳಿ ನಾನೇ ನನ್ನ ಕೈಯಿಂದ ಅವ್ರ ಕೈಯಿಂದ ದೂರ ಇಟ್ಟು ಬೋಲ್ಟ್ ಹಿಡಿಯೋಕೆ ಓಡೋಗ್ಬಿಡೋಣ ಅಂತ ಬೋಲ್ಟ್ ಹಿಡಿಯೋಕೆ ಹೋದೆ. ಬಾಯಲ್ಲಿ ಎಲ್ಲಿಗೆ ಹೋಗ್ತೀವಿ, ಬಾಯಲ್ಲಿ ಎದ್ರು ಬಿಡ. ನನಗೆ ಇವ್ರನ್ನೇ ಬಂದ್ಬಿಡ್ತು ಸರ್ ಆ ಭಯಕ್ಕೆ. ಇವರು ಅದೇನಾಗಲ್ಲ ಬಿಡು, ಅವ್ರು ಕ್ಲೀನ್ ಮಾಡ್ಕೊತಾರೆ, ಬಾಯಲ್ಲಿ ಯಾರಿಗೂ ಹೇಳಬೇಡ ಅಂತ ಅವ್ರ ಜಾಬಿಲ್ಲಂದಲ್ಲ ಪರ್ಸಿಂದಲ್ಲ 500 ರೂಪಾಯಿ ತೆಗಿ, 500 ರೂಪಾಯಿ ನೋಡ್ತಾಗ ನನ್ನ ಕೈಗೆ. ಸರ್ ನನಗಿದೆಲ್ಲ ಬೇಡ ಸರ್, ನನಗಿದೆಲ್ಲ ದುಡ್ಡೆಲ್ಲ ಬೇಡ ನನಗೆ. ನಾನು ಸರ್ ನೀವು ಈ ಥರ ಮಾಡ್ತಾಯಿದ್ದೀರಾ, ಈ ಥರ ಎಲ್ಲ ಕೈ ಹಿಡಕ್ಕೆ ಬಿಡ್ತೀರಲ್ಲ ಅಂತ ನಾನು ಬಂದ್ಬಿಟ್ಟಿದ್ದೆ. ಕೈ 500 ರೂಪಾಯಿ ಇಕ್ಕೇ ಬಿಟ್ಟು ಸರ್ ನಾನು ಹಂಗೆ ನಾನು ಹೋಗೋ ಗಾಬರಿಲಿ ಹೋಗ್ಬಿಟ್ಟೆ ಸರ್. ಅವಾಗ ನಮ್ಮ ಯಜಮಾನ್ರು ಏನು ಅಂತ ಕೇಳಿದ್ರು. ಏನಿಲ್ಲ ಅಲ್ಲಿ ನಡೆದಿದ್ದೆ ಇಲ್ಲಿ ಹೇಳ್ದೆ, ಅದಕ್ಕೆ ಹೇಳು ಬಂದು. ಆಗ ನಮ್ಮ ಯಜಮಾನ್ರಿಗೆ ನಾನು ಹೇಳ್ಕೊಳಕ್ಕಾಗಲಿಲ್ಲ ಸರ್. ಹೇಳ್ಕೊಂಡಾಗ ಅಲ್ಲಿ ಬಂದು ಸುಮ್ಮನೆ ಟೇಬಲ್ ಹತ್ರ ಕೂತ್ಕೊಂಡೆ ಸರ್. ನನ್ನ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು, ಕೂತ್ಕೊಂಡಿದ್ದೆ. ಆಮೇಲೆ ನಮ್ಮ ಯಜಮಾನ್ರಿಗೆ ಅವ್ನು ಕೆಲಸ ಮಾಡಿರಿ, ನೀವು ನಾಳೆ ಬರ್ರಿ, ಅವ್ನು ಇವತ್ತು ಬರಲ್ವ. ನನಗೆ ಗಾಬರಿಗೊಂಡನಲ್ಲ ಸರ್ ಅದಕ್ಕೆ ನನಗೆ ಇನ್ನು ಅವ್ರ ಮುಖ ನೋಡೋಕ್ಕೂ ನನಗೆ ಭಯ ಆಗ್ತಾಯಿತ್ತು. ಅಲ್ಲಿ ಹೋಗಿದ್ದೆ ಸರ್. ನೆಕ್ಸ್ಟ್ ಅವಾಗ ನೀವು ನಾಳೆ ಬರ್ರಿ, ಕಂಪ್ಲೇಂಟ್ ಬರ್ಸ್ಕೊಡ್ತೀನಿ, ನೀವು ಕೊರಟಗೆರೆಗೆ ಹೋಗಿ ಇದು ಮಾಡಿರಿ, ನಾನು FIR ಹಾಕಿಸ್ಕೊಡ್ತೀನಿ ಅಂತ ಹೇಳಿದರು ನಮಗೆ. ನನಗೆ ಹೋದ್ರೆ ಸಾಕು, ಬಿಟ್ಟರೆ ಸಾಕು, ನನಗೆ ಏನೂ ಬೇಡ ಅನ್ನೋ ಥರ ಇದೆ. ಆಮೇಲೆ ನಾಳೆ ಬರಲೇಬೇಕು ನೀವು, ನಾನು FIR ಹಾಕಿಸ್ಕೊಡ್ತೀನಿ ಅಂತ ಹೇಳಿದ್ರು. ನಾವು ನೆಕ್ಸ್ಟ್ ಡೇನೂ ಹೋದ್ವಿ ಸರ್ ಅಲ್ಲಿಗೆ. ನಾವು ಅಲ್ಲಿಗೆ ನೆಕ್ಸ್ಟ್ ಡೇ ಹೋದಾಗ ನಾನು ಬೆಳಗ್ಗೆನೇ ನಮ್ಮ ಯಜಮಾನ್ರ ಹತ್ರ ಹೇಳಿದ್ದೆ, ರೀ ಅಪ್ಪ ಯಾಕೋ ಒಂಥರ ನನಗೆ ಯಾಕೋ ಭಯ ಆಗ್ತಾಯಿದೆ. ನಮ್ಮ ಮನೇಲೂ ಹೇಳಿದ್ದೆ ಸರ್, ನಮ್ಮ ಚಿಕ್ಕಪ್ಪ ಅಕ್ಕ ಅವ್ರಿಗೆಲ್ಲ ತಂದೆ ಥರ ಅವರೇ ನಂಗೆ ನ್ಯಾಯ ಕೊಡಿಸ್ತಾರೆ, ನನಗೇನು ಭಯ ಇಲ್ಲ ಅಂತ. ನೀನು ಏನಕ್ಕೆ ಹಿಂಗೆಲ್ಲ ಮಾಡ್ಕೊತೀಯ, ದುಡ್ದಿದ್ದೆಲ್ಲ ಕೊಟ್ಟು ಈ ಥರ ಎಲ್ಲ ಮಾಡ್ಕೊತೀಯ ಹಂಗೆಲ್ಲ ಬಂತ ಎಲ್ಲ ಬೈತಿದ್ರು. ಇಲ್ಲ ಅವ್ರು ನಮ್ಮ ತಂದೆ ಥರ ಅವರೇ ನ್ಯಾಯ ಕೊಡಿಸ್ತಾರೆ ಅಂತ ಅಂದ್ಕೊಂಡೆ. ನೆಕ್ಸ್ಟ್ ಹೋದಾಗ ನಮ್ಮ ಯಜಮಾನ್ರಿಗೆ ನಾನು ಬಿಟ್ಟು ಎಲ್ಲಿ ಹೋಗ್ಬೇಡ ಅಂತ ನಾನು ಹೇಳಿದ್ದೆ ಸರ್. ಅವರು ನನ್ನ ಪಕ್ಕದಲ್ಲಿ ಅಲ್ಲಿ ಹೊರಗಡೆ ಒಂದು ಸ್ಟೂಲ್ ಇದೆ, ಅಲ್ಲಿ ಕೂತಿದ್ವಿ. ಬರೀ ಇಲ್ಲಿ ಕರೆಯಪ್ಪ ಅಂತ ಅಂದರು, ಅಂದರೆ ನನ್ನ ಕರಿ ಅಂತ ಹೇಳಿದ್ರು. ನಾನು ಇವ್ರಿಗೆ ಆಲ್ರೆಡಿ ಫಸ್ಟೇ ಹೇಳಿದ್ದೆ, ಒಳಗೆ ಹಿಂಗೆ ಕರ್ಕೊ ಹೋದೆ. ಇಬ್ಬರು ಹೋಗಿ ಅಲ್ಲಿ ಈ ಥರ ಚೇರಿನ ಮೇಲೆ ಕೂತ್ಕೊಂಡ್ವಿ ಸರ್. ಚೇರಿನ ಮೇಲೆ ಕೂತ್ಕೊಂಡ್ರೆ ಇಲ್ಲಿ ಬಾಪ ಇಲ್ಲಿ ಎದ್ದಿ ಅಂತ ಮತ್ತೆ ನಮ್ಮ ಯಜಮಾನ್ರನ್ನ ಕರೆದ್ರು. ಆವಾಗಲೂ ನಂಗೆ ಮತ್ತೆ ಭಯ, ಇದೇನು ತಿರ್ಗೋ ಎಲ್ಗೋ ಕರೆಸ್ತಾರಲ್ಲ ಅಂತ ಮತ್ತೆ ನನಗೆ ಭಯ ಸ್ಟಾರ್ಟ್ ಆಯಿತು, ಬೆವ್ತಾ ಇದ್ದೆ. ಅವಾಗ ಇದ್ಬಿಟ್ಟು ಇವರು ಚಾಕ್ಲೇಟ್ ಥರ ಏನೋ ಇದು ಅವ್ರ ಜಾಬಿಂದ ದುಡ್ಡು ತೆಗ್ದು ಏನೋ ಚಾಕ್ಲೇಟ್ ತೊಗೊಂಬ, ಇಷ್ಟಿಷ್ಟು ಇಲ್ಲೇ ಎದುರುಗಡೆ ಅಂಗಡಿ ಇದೆ ಅಂತ ಕಳಿಸಿದ್ರು ಸರ್. ಅವರು ಕಳಿಸ್ದಾಗ ನಂಗೆ ಭಯ ಆಗ್ತಾಯಿತ್ತು. ಆಗ ಅಲ್ಲೂ ಯಾರು ಆ ಟೈಮಲ್ಲಿ ಯಾರೂ ಇರಲಿಲ್ಲ ಸರ್. ಅವಾಗ ಏನು ಮಾಡ್ತಾರೆ ಅಂದರೆ ಅವರು ಕೂತ್ಕೊಂಡಿರೋ ಮುಂದೆಗಡೆ ಎಲ್ಲ ತುಂಬ ಚೇರ್ ಹಾಕಿದ್ದಾವೆ, ಅದ್ರ ಮುಂದೆ ನಾನು ಕೂತಿದ್ದೆ. ಅದು ಹಿಂದೆಗಡೆನೆ ಅವ್ರದ್ದೊಂದು ರೂಮ್ ಐತೆ, ಒಂದು ಟಾಯ್ಲೆಟ್ ಎಲ್ಲ ಐತೆ. ಹಂಗೆ ಹಿಂದೆ ಹಸಿ ಬಂದು ಮತ್ತೆ ಅವರು ಭುಜ ಇದು ಮಾಡ್ಕೊಂಡು, ಸರ್ ನಡಿ ಅಲ್ಲಿ ಒಳಗೆ ಮಾತಾಡಬೇಕು ಅಂತ. ಸರ್ ಏನು ಸರ್ ನೀವು ಯಾವಾಗಲೂ ಒಳಗೆ ನೋಡಿ ನಾವು ಅಂಥವ್ರಲ್ಲ ಸರ್, ದಯವಿಟ್ಟು ಹೇಳ್ತೀನಿ, ನಿಮ್ಮ ಕೈ ಮುಗಿತೀರಿ, ನೀವು ನಮ್ಮನ್ನ ಥರ ನೋಡಬೇಡಿ ಸರ್, ನಾವು ಅಂಥವ್ರಲ್ಲ, ನಾನು ಬಡವನ ಮಟ್ಟಲ್ಲೇ ಹುಟ್ಟಿರ್ಬೋದು, ನಾವು ಆ ಥರ ಅಲ್ಲ ಅಂತ ಕೈ ಮುಗ್ಕೊಂಡು ಕೇಳ್ಕೊಂಡೆ. ಅಷ್ಟರಲ್ಲಿ ಯಾರೋ ಫೈಲ್ ಇಟ್ಕೊಂಡು ಬರ್ತಾ ಇದ್ದೆ. ಬರಬೇಕಾದ್ರೆ ಯಾರೋ ಫೈಲ್ ಇಟ್ಕೊಂಡು ಬಂದರು. ಆಗ ನಾನು ಭಯ ಬಿದ್ದು ಕೂತ್ಕೊಂಡೆ. ಅಷ್ಟರಲ್ಲಿ ಒಂದು ಸ್ವಲ್ಪ ಆ ಟೈಮಲ್ಲೇ ನಮ್ಮ ಯಜಮಾನ್ರು ಬಂದರು. ನಂಗೆ ಸ್ವಲ್ಪ ಧೈರ್ಯ ಬಂತು. ಆಗ ಹೋಗಿ ಹೊರಗಡೆ ನಾನು ಕೂತ್ಕೊಂಡಾಗ ಅವ್ರು ಯಾರಿಗೂ ಬೇರೆ ಸಾರಿಗೆಲ್ಲ ಕರೆದು ಏನೋ ಕಂಪ್ಲೇಂಟು ಅಮೌಂಟಾಗಿ ಬರ್ಸ್ಕೊಂಡು ಕೊರಟಗೆರೆ ಕಳಿಸ್ರಿ ಅಂತ ಹೇಳಿದ್ರು ಸರ್. ಕಳಿಸಿದಾಗ ಅವರು ಹೇಳ್ದಾಗ ಅವ್ರೇನು ಬರೆಯೋಕೆ ಹೇಳಿದ್ರು. ನನಗೆ ಕೈಗೆ ಅವರೇ ಬರ್ಕೊಂಡು ಕೊಟ್ಟರು. ಕೊರಟಗೆರೆಗೆ ಇದಕ್ಕೆ ತಗೊಂಡೋಗಿ ಕೊಡು, ನಾನು FIR ಮಾಡಿಸ್ತೀನಿ ಅಂತ ಹೇಳಿದ್ರು. ನಾನು ಎಲ್ಲಿ ಸರ್ ಇವ್ರು ಹೆಂಗೆ ಮಾಡಿದ್ರು ನಾನು ಎಲ್ಲಿಗೂ ಆಗಬೇಕು ಸರ್. ಹುಷಾರು ತಪ್ಪಿದೆ ನಾನು. ಆ ಟೆನ್ಷನ್ನು ಇದಕ್ಕೆ 3 ತಿಂಗಳು ಸರ್, ಇದಕ್ಕೆ ನಾನು 3 ತಿಂಗಳು ಮ್ಯಾಕ್ ಎದ್ದಿಲ್ಲ ಸರ್. ಹುಷಾರಿರಲಿಲ್ಲ, ನನಗೆ ಹೆಲ್ತ್ ಪ್ರಾಬ್ಲಮ್ ಆಯಿತು. ಹೋಗೋದೊಂದು ಕಡೆ ಭಯನೂ ಸರ್. ನಾನು ಇನ್ನೂ ಮ್ಯಾಲಕ್ಕೆ ಎದ್ದಿಲ್ಲ. ಬೇಕಾದ್ರೆ ನಾನು ಎಷ್ಟು ಆಸ್ಪತ್ರೆಗೆಲ್ಲ ನಾನು ಸೇರಿಕೊಂಡಿದ್ದೆ ಸರ್. ಆಗಸ್ಟಲ್ಲಿ ಸರ್ ನನಗೆ ಈ ಥರ ನಡೆದಿದ್ದು ಆಗಸ್ಟ್ 13, 14 ಸರ್. ಲಾಸ್ಟ್ ಟೈಮಲ್ಲಿ ಬರಬೇಕಾದ್ರೆ ನಮ್ಮ ಯಜಮಾನ್ರು
ಆಯ್ತು ನಿಮ್ಗೆ ಹೆಂಗ್ ಗೊತ್ತಾಯ್ತು ಈ ಥರ ರಾಮಚಂದ್ರಪ್ಪ ಇನ್ನೊಂದು ಲೇಡಿ ಮಾಡಿದ್ದಾರೆ ಹೇಗೆ ಬಂದು ಕಂಪ್ಲೇಂಟ್ ಮಾಡಿದ್ರು ನಾನೆಲ್ಲ ನಮ್ಮ ಬ್ರದರ್ ಹತ್ರ ಹೇಳ್ಕೊಂಡಿದ್ದೆ ಸರ್, ನನಗೆ ಹುಷಾರಿರ್ಲಿಲ್ಲ. ಏನು ಹೊಸ ವರ್ಷದಲ್ಲಿ ಫೋನ್ ಮಾಡಿದಾಗ ಎಲ್ಲಮ್ಮ ನಿನ್ನ ಫೋನೇ ಮಾಡಿಲ್ಲ, ನೀನು ಏನಾಯಿತು ಎತ್ತಾಯಿತು ಅಂತ ಹೇಳಲಿಲ್ಲ. ನನ್ನ ಬ್ರದರ್ಗೆಲ್ಲ ಹೇಳ್ಕೊಂಡೆ. ನೋಡು ಅವ್ರು ಹೌದಾ ಇದೇ ಮನುಷ್ಯನ, ಅಯ್ಯೋ ಅವ್ನು ಏನೋ ಇದೆಲ್ಲ ಇದಾಗೈತೆ ಅಂತ ಹೇಳ್ಬಿಟ್ಟು ನಮ್ಮ ಬ್ರದರ್ ನನ್ನ ಜೊತೆ ನಿಂತು ಸಪೋರ್ಟ್ ಮಾಡ್ತಿದ್ದಾರೆ ಸರ್. ಲೈಂಗಿಕ ಕಿರುಕುಳದ ಬಳಿಕ ಈಗ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಅವ್ರ ವಿರುದ್ಧ ಮತ್ತೊಬ್ಬ ಸಂತ್ರಸ್ತ ಮಹಿಳೆ ಲೈಂಗಿಕ ಕಿರುಕುಳದ ದೂರನ್ನ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಡಿವೈಎಸ್ಪಿ ವಿರುದ್ಧ ಲೈಂಗಿಕ ಕಿರುಕುಳ ಹಾಗೆಯೇ ಅಟ್ರಾಸಿಟಿ ಪ್ರಕರಣ ದಾಖಲಾಗಿದೆ.